ನಮ್ಮಪ್ಪ ಮಸೂಡಿ ಎಲ್ಲ ಸ್ವಚ್ಛ ಮಾಡಿ ನೀನು ಚೆನ್ನಾಗಿ ಹೋಗ್ಬರ್ತಾವ ಕೆಲಸ ಮಾಡಿ ಕೊಟ್ರೆ ಅಂತ ಮುಂದಿನ ಅವ್ರ ಅಂತ ಗರ್ಭವಾಗಿ ದುಡಿಯುವ ಜೀವಿಗಳಿಗೆ ಗೌರವ ಮರ್ಯಾದೆ ಇಲ್ಲ ಅಂದ್ರೆ ಅದನ್ನು ತಗೊಂಡು ನಾವು ಏನ್ ಮಾಡಬೇಕು? ಅದರಿಂದ ನಮ್ಗೆ ಲಾಭ ಆಗುತ್ತೆ. ಮನುಷ್ಯರನ್ನು ಕಾಪಾಡ್ಕೊಂಡ ಧರ್ಮ ಬೇಕಾಗುತ್ತೆ. ಜಾತಿ ವ್ಯವಸ್ಥೆಯಲ್ಲಿ ನಮ್ಮ ಸ್ಥಾನ ಎಲ್ಲರಿಗೂ ನೋಡ್ಬೇಕಾಗುತ್ತೆ. ಅದಕ್ಕೆ ಸಿದ್ದರಾಮಯ್ಯ ಹೇಳಿದ್ರು, ಪ್ರತಿ ಮನೆಗೆ ಹೋಗಿ ಅವ್ರು ಏನು ಓದ್ಯಾರ, ಎಷ್ಟು ಮಂದಿ ನೌಕರಿ ಇಲ್ಲ, ಅವರ ಹೊಲ ಎಷ್ಟೇ, ಮನೆ ಎಷ್ಟಲ್ಲ, ಕಾಸು ಬದಲ ದುಡಿತಾರ, ಏನು ಇಲ್ಲ ಅಂತಕ್ಕಂಥದ್ದನ್ನ ಸರ್ವೆ ಮಾಡ್ಕೊಂಡ್ಬರೀ ಅವ್ರನ್ನ ಸಹಾಯ ಮಾಡತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡಕ್ಕೆ. ಇದು ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಹೌದಾದ್ರೆ ಇಂಥ ಕೆಲಸ ಕಾರ್ಯಗಳನ್ನು ನಮ್ಮ ಮನುಷ್ಯರನ್ನ ಕಾಡಿರ್ತಕ್ಕಂಥ ಸ್ವಾಭಿಮಾನವನ್ನು ಬದುಕಬೇಕು ಅಂತಕ್ಕಂಥ ಕಾರ್ಯಕ್ರಮಗಳು, ನಮ್ಮ ನೋಡು ದೃಷ್ಟಿ ಬದಲಾವಣೆ ಆಗ್ತಕ್ಕಂಥ ಕಾರ್ಯಕ್ರಮಗಳು. ಅದಕ್ಕೆ ಸಿದ್ದರಾಮಯ್ಯ ಮಾಡಿದ್ರು, ಯಾರು ಬಡವರು ಅನ್ನಕ್ಕಾಗಿ ಇನ್ನೊಂದು ಮನೆಗೆ ಹೋಗಿ ಕೈ ಚಾಚಿ ನಿಲ್ಲಬಾರ್ದು, ಅನ್ನಕ್ಕಾಗಿ ಕೈ ಚಾಚಿ ನಿಲ್ಲಬಾರ್ದು, ಕಣ್ಣಿರಬಾರ್ದು. ಪಾಪ ಕಟ್ಟಿ ಸಂಬಂಧ ಇನ್ನೊಂದು ಮನೆಗೆ ಅನ್ನ ಕೊಡಬೇಕು ಇದ್ದರೆ ಗೌರವ ಇರುತ್ತೆ. ಎಷ್ಟೋ ಮಂದಿ ತಾಯಿಗಳನ್ನು ಹೊರತಕ್ಕಂಥ ಬದುಕಕ್ಕೆ ನೋಡಲಾಗ್ತದೆ. ಅವರು ಇವತ್ತು ಸ್ವಾಭಿಮಾನದಿಂದ ಬದುಕ್ತಿದ್ರೆ ಕೊಡ್ತಕ್ಕಂಥ ಅನ್ನ ಸಿದ್ದರಾಮಯ್ಯ ಕಾರ್ಯಕ್ರಮ ಮಾಡೋದ್ರಿಂದ ಅದು ಯಶಸ್ವಿಯಾಗ್ತಕ್ಕಂಥದ್ದು. ಇವತ್ತ ಹಿಂದೂಗಳನ್ನ ಒಡೆಯುವ ಒಂದು ವಿಭಾಗ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ, ತಮಗೆಲ್ಲ ಗೊತ್ತಿದೆ. ಇವತ್ತು ತಮಗೆಲ್ಲ ಈಗ ನೋಡ್ತಾ ಇದ್ದೀರಿ ಮೊಬೈಲ್ ಮೂಲಕ, ಟಿ ವಿ ಮೂಲಕ. ಇವತ್ತು ಹಿಂದೂಗಳಲ್ಲಿ ವಿಭಾಗಗಳನ್ನು ಮಾಡಕೈತಾರೆ. ಒಬ್ಬರು ಹೇಳ್ತಾರ ಹಿಂದೂ ಲಿಂಗಾಯತ್, ಒಬ್ರು ಹೇಳ್ತಾರ ಹಿಂದೂ ವೀರಸ ಲಿಂಗಾಯತ್, ಒಬ್ರು ಹೇಳ್ತಾರ ಬರೇ ಲಿಂಗಾಯತ್. ಈ ರೀತಿ ಹಿಂದೂಗಳೊಳಗೆ ಹುಳಿ ಇರ್ತಕ್ಕಂಥ ಕೆಲಸ ಒಂದು ದುಷ್ಟ ಶಕ್ತಿಗಳು ಮಾಡಕೈತೆ. ಯಾಕಂದ್ರೆ ಒಂದು ಸಣ್ಣ ಉದಾಹರಣೆ ತಗೊಂಡ್ರೆ ಒಂದು ಸಣ್ಣ ಕತೆ. ಇಬ್ಬರ ಸಹೋದರರು ಅವರು ಮುತ್ತು ರತ್ನದ ವ್ಯಾಪಾರ ಮಾಡ್ತಿದ್ರಂತ. ಅವರಿಬ್ಬರು ಎಷ್ಟು ಸುಂದರವಾಗಿ ಬದುಕ್ತಿದ್ರಂದ್ರೆ ಇಬ್ಬರಲ್ಲಿ ಒಂದು ಜಗಳ ಆಗ್ತಿರ್ಲಿಲ್ಲ. ಒಂದಿನ ಅವರಿಬ್ಬರು ಮದುವೆ ಆಗಬೇಕಾದ ನಿರ್ಣಯ ಮಾಡಿದ್ರು. ಆ ಸಂದರ್ಭದೊಳಗೆ ವಿಚಾರ ಮಾಡಿದ್ರು, ನಾವು ಮದುವೆ ಆದ ತಕ್ಷಣ ಏನು ಮನೆ ಇಬ್ಬರು ಹೆಣ್ಮಕ್ಳು ಬರ್ತಾರೆ, ಅವರಿಂದ ನಮ್ಮ ಮನಸ್ಸು ಕೆಡಬಾರದು, ನಾವು ಈಗಲೇ ಬ್ಯಾರೆ ಆಗೋಣ ಅಂತಕ್ಕಂಥ ವಿಚಾರ ಮಾಡಿ ಇಬ್ಬರು ಬ್ಯಾರೆ ಆಗ. ಅವಾಗ ಊರಿನ ಜನ, ಊರಿನ ಹಿರಿಯರೆಲ್ಲ ಏನಂದ್ರು, ಎಂಥ ಒಳ್ಳೆಯ ಸಹೋದರರು ಅಂತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಡೋದು. ಆದರೆ ಕೆಲವೊಂದು ವ್ಯಕ್ತಿಗಳು ಇರ್ತಾರೆ ಆಗಿ ಬರ್ತಿರಂಗಿಲ್ಲ ಅವರು. ಅದ್ರಾಗ ಒಬ್ಬ ಉಪಾಧ್ಯಾಯದಿಂದ ಹಿರಿಯ ಒಂದು ಇವ್ರೇನು ಬ್ಯಾರೆ ಆಗ ಊರಾಗ ನಮ್ಗೇನು ಹೇಳಿಯಲ್ಲ ಅಂತ ಹೆಂಗನೆ ಮಾಡಿ ಬೆಂಕಿ ಇಡಬೇಕಂತ ಅವ ತಮ್ಮ ಹೊಂಟಿದ್ದ. ಇದರ ತಮ್ಮಗೆ ಭೇಟಿಯಾದ, ಏನೋ ನೀವು ಬ್ಯಾರೆ ಆಗಿರತ್ತಲ್ಲ, ಭಾಳ ಒಳ್ಳೆ ರೀತಿ ಬ್ಯಾರೆ ಆದ್ರಿ, ಭಾಳ ಒಳ್ಳೆ ಕೆಲಸ ಮಾಡಿರಿ, ಇವತ್ತು ಎಲ್ಲ ಊರಲ್ಲಿ ಎಲ್ಲ ನಿಮ್ಮ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದ. ಹೌದ್ರಿ, ನಾವು ಇಬ್ಬರು ಬ್ಯಾರೆ ಆದ್ರಿ, ಹೆಂಗೆ ಬ್ಯಾರೆ ಆದ್ರಿ ಕೇಳಿದ. ಅವಾಗ ಸಣ್ಣ ತಮ್ಮ ಹೇಳಿದ, ಇಲ್ಲ ನಮ್ಮ ಅಣ್ಣಗೆ ನಾ ಎಲ್ಲ ಅಷ್ಟು ನಿನ್ನ ತೊಗೊಂಡು ನೀವು ಅಲ್ಲಂದ ನಮ್ಮ ಮಣ್ಣು ನನಗೆ ತೊಗೊಂಡಾಕೈತಿದ. ಹಿಂಗೆ ಇಬ್ಬರೊಳಗೂ ಭಾಳ ಆಗಿ ಕೊನೆಗೊಂದು ನಿರ್ಣಯ ಮಾಡಿದ್ವು, ಹಳೆಯ ಮನೆ